ಹಾಯ್ ಹಲೋ ಎಲ್ರಿಗೂ ಶುಭ ಮುಂಜಾನೆ. ಇವತ್ತಿನ ದಿನ ತಂಪಾದ ಗಾಳಿಯೊಂದಿಗೆ ಸುಮಧುರವಾದ ಭಾನುವಾರದಂದು ನಾವು ಇವತ್ತು ಎಂದಿನಂತೆ ಸಾಯಂಕಾಲ ಮಾಡದೆ ಮುಂಜಾನೆ ಕ್ಲಾಸನ್ನು ಮಾಡ್ತಾ ಇದ್ದೀವಿ. UK ಗ್ರಾಮರ್ ಆ್ಯಂಡ್ ವೊಕ್ಯಾಬುಲರಿ ಕ್ಲಾಸಿಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಕಳೆದ ವಿಡಿಯೋಗಳಲ್ಲಿ ನಾವೇನು ಮಾಡಿದ್ದೀವಪ್ಪ ಅಂತಂದರೆ ಆರ್ಟಿಕಲ್ ಬಗ್ಗೆ ಸಂಪೂರ್ಣವಾದಂಥ ಒಂದು ಚರ್ಚೆಯನ್ನು ಮಾಡಿದ್ದೀವಿ. ಅದಾದ ನಂತರ FDAಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ತಮ್ಮೆಲ್ಲರ ಮುಂದೆ ಬಿಡಿಸುವಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿ ಅದನ್ನು ಕೂಡ ಸಂಪೂರ್ಣವಾಗಿ ಬಿಡಿಸಿ ತೋರಿಸಿದ್ವಿ. ಹಾಗೆ ಕೊನೆಯಲ್ಲಿ ಒಂದು ಪ್ರಶ್ನೆಯನ್ನು ಮಾತ್ರ ಏನು ಮಾಡಿದ್ದೀವಪ್ಪ ಅಂತ ಬಿಟ್ಟಿದ್ವಿ, ಅದನ್ನು ಕಮೆಂಟ್ ಒಳಗಡೆ ಆನ್ಸರ್ ಹಾಕಿ ಅಂತೇಳಿ. ಅದು ಪ್ರಶ್ನೆ ಏನಪ್ಪ ಅಂತಾರೆ, ಡ್ಯಾಶ್ ಫ್ರೆಂಚ್ ಡಿಪೀಟೆಡ್ ಈಜಿಪ್ಷಿಯನ್. ಇಲ್ಲಿ ಡ್ಯಾಶ್ ಫ್ರೆಂಚ್ ಅಂದಾಗ ಫ್ರಾನ್ಸ್ನ ದೇಶಕ್ಕೆ ಇರ್ತಕ್ಕಂಥ, ಅಂದರೆ ಫ್ರಾನ್ಸ್ ದೇಶದ ನಾವೆಂಗೆ ಹೋಲೆಂಡಿನ ಡಚ್ಚರು, ಪೋರ್ಚುಗಲ್ನ ಪೋರ್ಚುಗೀಸರು, ಇಂಗ್ಲೆಂಡಿನ ಬ್ರಿಟಿಷರು ಅಂತ ಹೇಳಿ ಕರಿತೀವಲ್ಲ, ಅಂದರೆ ನಮ್ಮ ಡೆಫಿನೆಟ್ ಆರ್ಟಿಕಲ್ನ ಕೊನೆಯ ನಿಯಮ ಏನು ಹೇಳ್ತದಪ್ಪ ಅಂತಾರೆ, ದ ಟೆರಿಟರಿ ಆರ್ ದ ಕಂಟ್ರೀಸ್ ವಿತ್ ಸ್ಪೆಸಿಫಿಕ್ ವರ್ಡ್ಸ್ ಅಂಥೇಳಿ ಆ ವರ್ಡ್ ನಿಯಮ ಇಲ್ಲಿ ಅಪ್ಲೈ ಆಕತ್ತ. ಅದಕ್ಕೆ ಇಲ್ಲಿ ಫ್ರಾನ್ಸ್ ಅಂತ ಅನ್ನಂಗಿಲ್ಲ, ನಾವು ಫ್ರೆಂಚರು ಅಂತ ಕರಿತೀವಿ. ಅದಕ್ಕೆ ಫ್ರೆಂಚರ ಹಿಂದೆ ಏನು ಹಚ್ಚಬೇಕು, ದ ಹಚ್ಚಬೇಕು. ಇದು ಇದರ ಸರಿಯಾದ ಉತ್ತರ. ಇಲ್ಲಿ ದ ಹಚ್ಚಿದ್ದಾದ್ರೆ ಏನಾಗತ್ತಪ್ಪ ಅಂದ್ರೆ ನಾವು ಆರ್ಟಿಕಲನ್ನು ಇಲ್ಲಿವರೆಗೆ ಕಲ್ತಿರ್ತಕ್ಕಂಥದ್ದು ಸಹಕಾರಗೊಳ್ತದ ಅಂತಕ್ಕಂಥದ್ದು ಎಲ್ಲರ ಗಮನದಲ್ಲಿರಲಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಗೆಳೆಯರೇ, ಆರ್ಟಿಕಲ್ಗಳನ್ನು ಭಾಳ ಈಸಿಯಾಗಿ ತೆಗೆದುಕೊಳ್ಬೇಡಿ. ಆರ್ಟಿಕಲ್ಗಳಲ್ಲಿ ಸುಮಾರು 13 ನಿಯಮಗಳನ್ನು ನೀವು ಕರೆಕ್ಟಾಗಿ ಮಾಡಿದ್ದೆ ಆದರೆ ಸುಮಾರು ಏನೂ ಇಲ್ಲಪ್ಪ ಅಂತಂದರೆ ಎಲ್ಲ ಎಕ್ಸಾಮ್ಗಳಲ್ಲಿ 1ರಿಂದ 2 ಮಾರ್ಕ್ಸ್ ಏನಿರ್ತಾವಪ್ಪ ಅಂತಾರೆ ಕ್ವಶನ್ ಬಂದೇ ಬರ್ತಾವೆ. ಆ ಕ್ವಶನ್ಗಳನ್ನು ನಾವೇನು ಮಾಡ್ಬೇಕಪ್ಪ ಅಂತಾರೆ, ಒಂದೊಂದಾಗಿ ಹೆಕ್ಕಿ ತೆಗೆದು ನಾವು ಈ ನಿಯಮಗಳಿಗೆ ಅಪ್ಲೈ ಮಾಡಿ ಅಭ್ಯಾಸ ಮಾಡ್ತಾ ಹೋದಿದ್ದೆ ಆದರೆ 100% ನಾವೇನು ಮಾಡ್ತೀವಿ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಸಕ್ಸಸ್ಫುಲ್ ಆಗ್ತೀವಿ. ಹಾಗೆ ನಮ್ಮ ಪುಟಾಣಿ ಮಕ್ಕಳಿಗೂ ಕೂಡ ಹೇಳೋದೇನಪ್ಪ ಅಂತಂದರೆ 5ನೇ ತರಗತಿಯಿಂದ ಹಿಡ್ಕೊಂಡು ಮೇಲಿನ ಎಲ್ಲ ವಿದ್ಯಾರ್ಥಿಗಳಿಗೂ ತಿಳಿತಕ್ಕಂಥ ಒಂದು ಭಾಷೆಯಲ್ಲಿ, ಸರಳ ಭಾಷೆಯಲ್ಲಿಯೇ ನಾನು ಗ್ರಾಮರ್ ಹೇಳ್ತಾ ಇದ್ದೀನಿ. ಅಕಸ್ಮಾತ್ ಏನಾದರೂ ತಿಳಿಲಿಲ್ಲಪ್ಪ ಅಂತಂದ್ರೆ, ಸರ ನಿಮ್ಮ ವಿವರಣೆ ಒಳಗೆ ಇಲ್ಲಿ ತಪ್ಪಾಗತ್ತದ್ರಿ, ಇನ್ನೂ ಈ ವಿವರಣೆ ಬೇಕಾಗಿತ್ತು ರೀ, ಇನ್ನೂ ಏನಾದರೂ ಸಜೆಷನ್ಗಳಿದ್ರೆ ದಯಮಾಡಿ ಕಮೆಂಟ್ ಬಾಕ್ಸ್ಗಳಲ್ಲಿ ಹಾಕಿ. ಇವತ್ತು ನಾವೇನು ಮಾಡೋಣಪ್ಪ ಅಂತಂದರೆ, ಇಲ್ಲಿವರೆಗೆ ನಾವು ಆರ್ಟಿಕಲ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಇನ್ನು ಇವತ್ತು ನಾವೇನು ಮಾಡೋಣಪ್ಪ ಅಂತಾರೆ, ಹೊಸ ಟಾಪಿಕ್ಕಿಗೆ ಹೋಗೋಣ. ಹೊಸ ಟಾಪಿಕ್ ಏನಪ್ಪ ಅಂತಾರೆ, ಪಾರ್ಟ್ಸ್ ಆಫ್ ಸ್ಪೀಚ್. ಏನ್ರಿ, ಪಾರ್ಟ್ಸ್ ಆಫ್ ಸ್ಪೀಚ್. ಇಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ನೋಡ್ಬೇಕಾದಾಗ ಏನು ಮಾಡ್ಬೇಕಪ್ಪ ಅಂತಾರೆ, ಮೊದಲಿಗೆ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ಏನು ನಮಗೆ ಗೊತ್ತಿರಬೇಕು. ಅಂದರೆ ಪಾರ್ಟ್ಸ್ ಆಫ್ ಸ್ಪೀಚ್ಗಳ ಬಗ್ಗೆ ನಾವು ಅಧ್ಯಯನ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅದಕ್ಕೆ ಮೊದಲನೇ ಹೆಜ್ಜೆಯೊಳಗೆ ನಾವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಇರ್ತಕ್ಕಂಥ 2 ಶಬ್ದಗಳನ್ನು ನಾವು ಶಬ್ದಶಃ ಅರ್ಥವನ್ನು ತೆಗೆದು ನೋಡಿದಾಗ, ಒಂದು ಪಾರ್ಟ್ಸ್, ಇನ್ನೊಂದು ಸ್ಪೀಚ್. ಪಾರ್ಟ್ಸ್ ಅಂದರೆ ಭಾಗಗಳು, ಸ್ಪೀಚ್ ಅಂದರೆ ಮಾತು. ಹಾಗಾದರೆ ಮಾತಿನ ಭಾಗಗಳು ಅಂತ ಅರ್ಥ. ಮಾತಿನ ಭಾಗಗಳು, ಮಾತಿನ ಭಾಗಗಳು ಅಂದಾಗ ಇಲ್ಲಿ ನಾವು ಮಾತನ್ನು ದಾಖಲೀಕರಣ ಎದರ ಒಳಗೆ ಮಾಡ್ತೀವಿ, ವಾಕ್ಯಗಳ ಒಳಗೆ ಮಾಡ್ತೀವಿ. ನಾನು ಯಾವುದಾದ್ರೂ ಒಂದು ಮಾತನ್ನು ಮತ್ತೊಬ್ಬರಿಗೆ ಹೇಳಿದ್ದೇನಪ್ಪ ಅಂದ್ರೆ ಅದನ್ನು ದಾಖಲೀಕರಣ ಮಾಡಿ ತೋರಿಸೋದು ಎದರಿಂದ ನಾವು ಬರೆದು ತೋರಿಸ್ತೀವಿ, ಆ ವಾಕ್ಯವನ್ನು ಬರೆದು ತೋರಿಸ್ತೀವಿ. ಅದಕ್ಕೆ ವಾಕ್ಯಗಳನ್ನು ನಾವೇನಂತ ಕರಿತೀವಿ, ಸ್ಪೀಚ್ ಅಂತ ಕರಿತೀವಿ. ಆ ವಾಕ್ಯವನ್ನು ನಾವೇನು ನೋಡ್ತೀವಲ್ಲ, ಆ ವಾಕ್ಯದ ಅಂಗಗಳನ್ನು ನಾವು ವಾಕ್ಯಾಂಗಗಳಂತ ಕರಿತೀವಿ. ಅವುಗಳೇ ಏನಪ್ಪ ಅಂದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್. ಈ ವಾಕ್ಯಾಂಗಗಳಂದ್ರೆ ಏನು? ವಾಕ್ಯಾಂಗಗಳಂದ್ರೆ ಏನಪ್ಪ ಅಂತಂದರೆ, ಇನ್ನು ಈ ವಾಕ್ಯಾಂಗಗಳು ಅಂದಾಗ ವಾಕ್ಯದಲ್ಲಿ ಬರ್ತಕ್ಕಂಥ ಅಂಗಗಳು, ನಮ್ಮ ದೇಹದ ಅಂಗಗಳನ್ನು ನಾವು ಹೆಂಗೆ ದೇಹದೊಳಗಿರ್ತಕ್ಕಂಥ ಪಾರ್ಟ್ಸ್ಗಳನ್ನ ದೇಹದ ಅಂಗಗಳು ಅಂತ ಹೇಳ್ತೀವಲ್ಲ, ಹಂಗೆ ವಾಕ್ಯದಲ್ಲಿರ್ತಕ್ಕಂಥ ಅಂಗಗಳನ್ನು ನಾವು ವಾಕ್ಯಾಂಗಗಳು ಅಂತ ಕರಿತೀವಿ. ವಾಕ್ಯಾಂಗಗಳು ಅಂದಾಗ ನೋಡ್ರಿ, ತಲೆಯಾಗಿರಲಿ, ನಮ್ಮ ತಲೆಯಾಗಿ ಏನಪ್ಪ ಅಂತಂದ್ರೆ ದೇಹದ ಭಾಗಗಳೇ ಹೆಂಗೆ ಸೆಪ್ರೇಟ್ ಅದಾವಲ್ಲ, ಹಂಗೆ ಒಂದು ವಾಕ್ಯ ಸೃಷ್ಟಿಯಾಗಬೇಕಾದಾಗ ಅದರೊಳಗೆ ಇರ್ತಕ್ಕಂಥ ಪದಗಳೇ ಏನಕ್ಕವಪ್ಪ ಅಂದ್ರೆ ಆ ವಾಕ್ಯದ ಅಂಗಗಳಾಕ್ಕವ. ಅದರೊಳಗೆ ಇರ್ತಕ್ಕಂಥ ಪದಗಳೇ ಏನಕ್ಕವ, ಆ ವಾಕ್ಯದ ಅಂಗಗಳಾಕ್ಕವ. ಆ ವಾಕ್ಯದೊಳಗಿರ್ತಕ್ಕಂಥ ಬೇರೆ ಬೇರೆ ಪದಗಳು, ಒಂದು ವಾಕ್ಯ ಅಂದಾಗ ಸುಮಾರು 3-4 ಪದ ಸೇರಿ ಒಂದು ವಾಕ್ಯ ಆಗಿರ್ತದೆ. ಉದಾಹರಣೆಗೆ, ರಾಮನು ಶಾಲೆಗೆ ಹೋದನು.
ಇಲ್ಲಿ ನೋಡ್ರಿ 3 ಪದಗಳನ್ನು ನಾವು ನೋಡ್ತೀವಿ ಇಲ್ಲಿ. ಆ 3 ಪದಗಳಲ್ಲಿ ಒಂದು ರಾಮನು, 2ನೇ ಶಾಲೆಗೆ, 3ನೇದು ಹೋದನು. ಈ 3 ಪದಗಳು ಸೇರಿ ಏನಾಗ್ಯಾವಪ್ಪ ಅಂತಾರೆ ಒಂದು ಸಂಪೂರ್ಣವಾದ ಅರ್ಥವನ್ನು ಕೊಡ್ತಾವ. ಏನಪ್ಪ ಅಂದ್ರೆ ರಾಮ ಎಲ್ಲಿ ಹೋಗ್ಯಾನೋ, ಶಾಲೆಗೆ ಹೋಗಿದನು ಅಂತಕ್ಕಂಥ ಅರ್ಥವನ್ನು ಕೊಡ್ತಾವ. ಇಲ್ಲಿ ಯಾವುದೊಂದು ಪದ ಇಲ್ಲಾದರೂ ಕೂಡ ಏನಾಕತ್ತಪ್ಪ ಅಂದ್ರೆ ಸಮಸ್ಯೆ ಆಕದ್ರಿ. ರಾಮ ಹೋದನು, ಎಲ್ಲಿ ಹೋದ? ಇನ್ನು ರಾಮನು ಬಿಡುನು, ಶಾಲೆಗೆ ಹೋದನು, ಯಾರು ಹೋದ್ರು? ಇನ್ನು ಹೋದನು ಬಿಡುನು ರೀ, ರಾಮನು ಶಾಲೆಗೆ ಮುಂದೆ ಏನು ಮಾಡಿ, ಶಾಲೆಗೆ ಏನು ಮಾಡಿದ? ಸೊ ಸಂಪೂರ್ಣವಾದ ಅರ್ಥವನ್ನು ಕೊಡಬೇಕಾದಾಗ ಈ 3 ಪದಗಳು ಒಟ್ಟಾರೆಯಾಗಿ ಬಂದಾಗ ಏನಾಕತ್ತಪ್ಪ ಅಂದ್ರೆ ಒಂದು ವಾಕ್ಯದ ಅರ್ಥ ಬರ್ತದೆ. ಹಾಗೆ ಇವುಗಳನ್ನ ಡಿವೈಡ್ ಮಾಡಿದಾಗ ಇವುಗಳನ್ನ ವಾಕ್ಯಾಂಗಗಳು ಅಂತ ಕರಿತೀವಿ. ಈ ವಾಕ್ಯಾಂಗಗಳು ಅಂದ್ರೆ ಏನಪ್ಪಾ ಅಂತಂದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್ ಆರ್ ದ ವರ್ಡ್ಸ್ ವಿಚ್ do their special work in the speech or sentence to give us complete meaning. ನೋಡ್ರಿ ಏನಾಗತ್ತಪ್ಪ ಅಂತಂದ್ರೆ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಮೀನಿಂಗನ್ನು ಕೊಡಲಿಕ್ಕೆ ಒಂದು ವಾಕ್ಯದೊಳಗೆ ತಮ್ಮದೇ ಆದಂಥ ಕಾರ್ಯವನ್ನು ನಿರ್ವಹಿಸುವ ಪದಗಳನ್ನು ನಾವು ವಾಕ್ಯಾಂಗಗಳು ಅಂತ ಕರಿತೀವಿ. ಅಂದರೆ ಇಲ್ಲಿ ರಾಮ ಅಂತಕ್ಕಂಥದ್ದು ನಾಮಪದದ ಕೆಲಸವನ್ನು ನಿರ್ವಹಿಸ್ತಾ ಇದೆ. ಕೆಲಸ ಯಾರು ಮಾಡಕತ್ತಾರ ಅನ್ನೋದು ತೋರ್ಸಕತ್ತೆ. ಹಾಗೆ ಶಾಲೆಗೆ ಅಂತಕ್ಕಂಥದ್ದು ಅವನು ಎಲ್ಲಿಗೆ ಹೊಂಟಿದಾನೋ ಅನ್ನೋದನ್ನು ಹೇಳ್ತಾ ಇದೆ. ಎಲ್ಲಿಗೆ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದೆ. ಅಬ್ಜೆಕ್ಟ್ ಆಗಿ ಇಲ್ಲಿ ಕೆಲಸ ಮಾಡ್ತಾ ಇದೆ. ಹಾಗೆ ಹೋದನು ಅಂತಕ್ಕಂಥ ಪದವು ಇಲ್ಲಿ ಕ್ರಿಯಾಪದವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಈ ರೀತಿಯಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಬೇರೆ ಬೇರೆ ಪದಗಳನ್ನೆಲ್ಲವನ್ನು ನಾವು ಏನಂತ ಕರಿತೀವಪ್ಪ ಅಂತಾರೆ ವಾಕ್ಯಾಂಗಗಳು ಅಂತ ಕರಿತೀವಿ. ಈ ವಾಕ್ಯಾಂಗಗಳನ್ನು ನೋಡೋದಾದರೆ ದೇರ್ ಆರ್ ಮೇನ್ಲಿ 8 ಪಾರ್ಟ್ಸ್ ಆಫ್ ಸ್ಪೀಚ್ ಇನ್ ಇಂಗ್ಲೀಷ್. ಅಲ್ಲಿ ಮುಖ್ಯವಾಗಿ ಎಷ್ಟು ಪಾರ್ಟ್ಸ್ ಆಫ್ ಸ್ಪೀಚ್ ಅದಪ್ಪ ಅಂತಾರೆ 8 ಪಾರ್ಟ್ಸ್ ಆಫ್ ಸ್ಪೀಚನ್ನು ನೋಡ್ತೀವಿ ನಾವು. ಎಷ್ಟ್ರಿ? 8 ಪಾರ್ಟ್ಸ್ ಆಫ್ ಸ್ಪೀಚ್ ಅದಾವ. ಆ 8 ಪಾರ್ಟ್ಸ್ ಆಫ್ ಸ್ಪೀಚ್ಗಳು ತನ್ನದೇ ಆದಂಥ ಕೆಲಸವನ್ನು ಬೇರೆ ಬೇರೆ ರೀತಿಯಲ್ಲಿ ನಿರ್ವಹಿಸ್ತಾವ. ಆ ನಿರ್ವಹಿಸ್ತಕ್ಕಂಥ ಕೆಲಸದ ಆಧಾರದ ಮೇಲೆ ಅವುಗಳನ್ನ ನಾವು 8 ರೀತಿಯಾಗಿ ವಿಂಗಡಣೆ ಮಾಡ್ತೀವಿ. ಅದರಾಗ ಮೊದಲನೇದು ಯಾವುದಪ್ಪ ಅಂತಂದರೆ ನೌನ್. ನೌನ್ ಅಂದರೆ ಏನು? ನಾವು ಕನ್ನಡದವಾಗ ನೌನ್ಗೆ ನಾಮಪದ ಅಂತ ಕರಿತೀವಿ. ಕನ್ನಡದವಾಗ ಏನಂತ ಕರಿತೀವಿ? ನಾಮಪದ ಅಂತೇಳಿ ಕರಿತೀವಿ. ಈ ನಾಮಪದ ಅಂದರೆ ಏನಪ್ಪ ಅಂತಾರೆ ಇದಕ್ಕೆ ಭಾಳ ಸಿಂಪಲ್ ಆಗಿ ಹೇಳ್ತೀವಿ ನಾವು, ನೇಮಿಂಗ್ ವರ್ಡ್ ಅಂತೀವಿ. ಇನ್ನು ಕೆಲವೊಂದಿಷ್ಟು ಜನ ಏನಂತ ಹೇಳ್ತೀವಿ, ಇಟ್ ಡಿನೋಟ್ಸ್ ದ ನೇಮ್ಸ್ ಆಫ್ ಪರ್ಸನ್, ಪ್ಲೇಸ್, ಥಿಂಗ್, ಎಮೋಷನ್ಸ್, ಆ್ಯನಿಮಲ್, ಬರ್ಡ್ಸ್ ಆ್ಯಂಡ್ ಸೋ ಆನ್ ಅಂತ ಹೇಳ್ತೀವಿ. ಇಲ್ಲಿ ನಾಮಪದ ಮಾಡ್ತಕ್ಕಂಥ ಕೆಲಸ ಏನು ಅನ್ನೋದು ನಮಗೆ ಕನ್ನಡದೊಳಗೆ ಗೊತ್ತದ. ಏನು ಮಾಡ್ತದಪ್ಪ ಅಂದ್ರೆ ನಾಮಪದ ವ್ಯಕ್ತಿ, ವಸ್ತು, ಸ್ಥಳ, ಹಾಗೆ ವ್ಯಕ್ತಿ, ವಸ್ತು, ಸ್ಥಳ ಹಾಗೂ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ, ಅವುಗಳ ಹೆಸರುಗಳನ್ನು ಸೂಚಿಸಲಿಕ್ಕೆ ಏನು ಮಾಡ್ತದಪ್ಪ ಅಂತಾರೆ ನಾವು ನಾಮಪದವನ್ನು ಬಳಸ್ತೀವಿ. ಸೊ ಹಾಗಾದರೆ ಇದಕ್ಕೇನಂತ ಕರಿತೀವಿ ನಾವು? ಇಟ್ ಈಸ್ ಅ ನೇಮಿಂಗ್ ವರ್ಡ್. ಎಕ್ಸಾಂಪಲ್ ಕೊಡ್ಬೇಕಾದ್ರೆ ರಾಹುಲ, ರಾಜೇಶ, ಅಳಗವಾಡಿ, ಹೀಗೆ ಬೆಳಗಾವಿ, ಬೇರೆ ಬೇರೆ ಸ್ಥಳವನ್ನು ಗುರುತಿಸಲಿಕ್ಕೆ ಅವ್ರದ್ದೇ ಆದಂಥ ಹೆಸರು ಹೆಂಗೆ ಇಟ್ಟಿರ್ತೀವಲ್ಲ ಹಂಗೆ ಈ ನೌನ್ ಒಳಗೆ ಇದು ನೌನ್ ಅಂದರೆ ಏನಂತ ಸಿಂಪಲ್ ಆಗಿ ಗೊತ್ತಿರಬೇಕು. ಏನಪ್ಪ ಅಂದ್ರೆ ನೌನ್ ಅಂದರೆ ಏನು? ಹೆಸರಿಸುವ ಪದ ಅಥವಾ ಹೆಸರನ್ನು ಸೂಚಿಸ್ತಕ್ಕಂಥ ಪದ ಅಂತಕ್ಕಂಥದ್ದು ನಮ್ಮೆಲ್ಲರ ಮೈಂಡ್ದೊಳಗೆ ಇರಬೇಕು. ಇದು ಸಿಂಪಲ್ ಆಗಿ ಹೇಳ್ತಾ ಈಗ ಇಂಟ್ರೊಡಕ್ಷನ್ ಕೊಡ್ತಾ ಹೊಂಟೀನಿ ನಾನು. 8 ಪಾರ್ಟ್ಗಳ ಇಂಟ್ರೊಡಕ್ಷನ್ ಕೊಡ್ತೀನಿ. ಆಮೇಲೆ ಒಂದೊಂದು ಪಾರ್ಟ್ದೊಳಗೆ ಒಂದೊಂದನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಒಂದ್ರೋ ನೌನ್ ನೋಡೋಣ, ಇನ್ನೊಂದ್ರೋ ಪ್ರೊನೌನ್ ನೋಡೋಣ. ಈ ರೀತಿಯಾಗಿ 8 ನೋಡ್ತಾ ಹೋಗೋಣ. ಈಗ ನೌನ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ ನಾನು. ಇನ್ನು ಈ ಎರಡನೇದು ರೀ ಪ್ರೊನೌನ್. ಪ್ರೊನೌನ್ ಅಂದ್ರೆ ಏನು? ಕನ್ನಡದೊಳಗೆ ನಾವು ಇದಕ್ಕೆ ಸರ್ವನಾಮ ಅಂತ ಕರಿತೀವಿ. ಸರ್ವನಾಮ ಅಂದ್ರೆ ಏನು? ಸರ್ವರಿಗೆ ನಾಮ ಹಾಕೋದಕ್ಕೆ ಸರ್ವನಾಮ ಎನ್ನುತ್ತಾರೆ ಅಂತಲ್ಲ. ಎಲ್ಲರನ್ನು ಕರೆಸಿ ನಾಮ ಹಾಕೋದಕ್ಕೆ ಸರ್ವನಾಮ ಅನ್ನುತ್ತಾರೆ ಅಂತಲ್ಲ. ಇಲ್ಲಿ ಸರ್ವನಾಮ ಅಂದರೆ ಏನಪ್ಪ ಅಂತಾರೆ, ಸಮ್ಟೈಮ್ we use some words to beautify the speech instead of that noun. ಒಮ್ಮೊಮ್ಮೆ ಏನಾಗತ್ತೆ,
ಒಂದು ಭಾಷಣದ ಅಥವಾ ಒಂದು ಭಾಷೆಯ ಸೌಂದರ್ಯವನ್ನು ಹೆಚ್ಚಿಸಲಿಕ್ಕೆ ನಾವು ಏನು ಮಾಡ್ತೀವಪ್ಪ ಅಂತಾರೆ, ನಾಮಪದದ ಬದಲಿಗೆ ಕೆಲವೊಂದಿಷ್ಟು ಪದಗಳನ್ನು ಬಳಕೆ ಮಾಡ್ತೀವಿ. ಆ ಬಳಕೆ ಆಗ್ತಕ್ಕಂಥ ಪದಗಳಿಗೆ ನಾವೇನಂತ ಕರಿತೀವಿ, ಸರ್ವನಾಮಗಳು ಅಂತ ಕರಿತೀವಿ. ನಾಮಪದದ ಬದಲಿಗೆ ಬಳಸುವ ಪದಗಳು ಅಂದರೂ ತಪ್ಪಾಗಲಾರದು. ಉದಾಹರಣೆಗೆ, ಒಬ್ಬ ರಾಜ ಒಂದು ಆಸ್ಥಾನವನ್ನು ಆಳುತ್ತಿದ್ದನು. ಆ ರಾಜನ ಆಸ್ಥಾನ ತುಂಬೆಲ್ಲ ಏನಪ್ಪ ಅಂದ್ರೆ ವಜ್ರ ವೈಡೂರ್ಯ ತುಂಬಿ ತುಳುಕಾಡ್ತಾ ಇತ್ತು. ಅದಾದ ನಂತರ ಮತ್ತೆ ಹೊಳೆ ನಾವು ರಾಜ ಅನ್ನಂಗಿಲ್ಲ, ಅವನು ಬಹಳ ಸುಂದರವಾಗಿದ್ದನು. ಈ ರೀತಿಯಾಗಿ ಅವನು ಅವಳು ಅಂತೇಳಿ ಹೆಂಗೆ ಸಂಬೋಧನೆ ಮಾಡ್ತಾ ಹೋಗ್ತೀವಲ್ಲ, ಹೇಳ್ತಾ ಹೋಗ್ತೀವಲ್ಲ, ಅದನ್ನು ನಾವೇನಂತ ಕರಿತೀವಿ, ಸರ್ವನಾಮಗಳು ಅಂತ ಕರಿತೀವಿ. ಇದಕ್ಕೆ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಐ, ವಿ, ಯು, ಹಿ, ಸಿ, ಇಟ್ ಹೀಗೆ ಮುಂತಾದವುಗಳು ಬರ್ತಾವ. ಅವುಗಳನ್ನೆಲ್ಲ ಏನು ಮಾಡೋಣಪ್ಪ ಅಂದ್ರೆ ಪ್ರೊನೌನ್ ಟಾಪಿಕ್ ಹೇಳುವಾಗ ನಾವು ಏನು ಮಾಡೋಣ, ಒಂದೊಂದಾಗಿ ಚರ್ಚೆ ಮಾಡ್ತಾ ಹೋಗೋಣ. ಈಗ ನಮಗೆ ಏನೋ ಗೊತ್ತಾಯ್ತಪ್ಪ ಅಂದ್ರೆ ನಾಮಪದ ಗೊತ್ತಾಯ್ತು, ಆಮೇಲೆ ಸರ್ವನಾಮ ಗೊತ್ತಾಯ್ತು, ಅಂದರೆ ನೌನ್ ಗೊತ್ತಾಯ್ತು, ಪ್ರೊನೌನ್ ಗೊತ್ತಾಯ್ತು. ಇನ್ನು ಮೂರನೇದು ಬರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ ಅಂದ್ರೆ ಏನಪ್ಪಾ ಅಂತಾರೆ, ನಾವು ಕನ್ನಡದೊಳಗೆ ಇದಕ್ಕೆ ನಾಮ ವಿಶೇಷಣ ಅಂತ ಕರಿತೀವಿ. ನಾಮ ವಿಶೇಷಣ ನೋಡ್ರಿ, ಡಿವೈಡ್ ಮಾಡ್ಕೊಡ್ರಿ. ನಾಮ ಅಂದ್ರೆ ಹೆಸರು, ವಿಶೇಷಣ ಅಂದ್ರೆ ಅದ್ರಾಗ ಇರ್ತಕ್ಕಂಥ ವೈಶಿಷ್ಟ್ಯತೆ. ಹಂಗ ಅಡ್ಜೆಕ್ಟಿವ್ ಅಂದ್ರೆ ಏನಪ್ಪ ಅಂದ್ರೆ ಇಟ್ ಎಕ್ಸ್ಪ್ಲೇನ್ಸ್ ಅಬೌಟ್ ನೌನ್ ಆರ್ ಪ್ರೊನೌನ್ ಇನ್ ದ ಸ್ಪೀಚ್. ಇದು ಏನು ಮಾಡತ್ತಪ್ಪ ಅಂತಾರೆ, ವಾಕ್ಯದಲ್ಲಿರ್ತಕ್ಕಂಥ ಸರ್ವನಾಮ ಅಥವಾ ನಾಮಪದದ ಬಗ್ಗೆ ಹೆಚ್ಚಿನದಾಗಿ ಏನಾದರೂ ಅಂದರೆ ವಿಶೇಷತೆ ಏನಿರ್ತದೆ ಅದನ್ನ ಹೇಳ್ತದೆ. ಅದು ಇಟ್ ಮೇ ಬಿ ನೆಗೆಟಿವ್ ಆರ್ ಪಾಸಿಟಿವ್. ಅದು ಏನಿರ್ಬೋದು, ಧನಾತ್ಮಕ ಬದಲಾವಣೆಯೂ ಇರ್ಬೋದು ಅಥವಾ ಋಣಾತ್ಮಕ ಬದಲಾವಣೆಯೂ ಇರ್ಬೋದು. ಆದರೆ ನಾಮಪದದ ಗುಣಗಳನ್ನು, ವಿಶೇಷಗಳನ್ನು ಹೇಳ್ತಕ್ಕಂಥದ್ದು ಯಾವುದಪ್ಪ ಅಂತಾರೆ ಅಡ್ಜೆಕ್ಟಿವ್. ಇದಕ್ಕೆ ನಾವು ಏನಂತ ಕರಿತೀವಪ್ಪ ಅಂತಾರೆ, ನಾಮ ವಿಶೇಷಣ ಅಂತ ಕರಿತೀವಿ. ಇಟ್ ಆಲ್ವೇಸ್ ಎಕ್ಸ್ಪ್ಲೇನ್ಸ್ ನೌನ್ ಆರ್ ಪ್ರೊನೌನ್ ಇನ್ ದ ಸ್ಪೀಚ್. ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ ಇಲ್ಲಿ. ಸಿ ಈಸ್ ಎ ಬ್ಯೂಟಿಫುಲ್ ಗರ್ಲ್. ಎ ಬ್ಯೂಟಿಫುಲ್ ಗರ್ಲ್. ಅವಳೇನಪ್ಪ ಅಂತಾರೆ, ಒಬ್ಬ ಸುಂದರ ಹುಡುಗಿ. ಯಾರು? ಅವಳು. ಇಲ್ಲಿ ಅವಳನ್ನು ಹೊಗಳ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಬ್ಯೂಟಿಫುಲ್. ಸೊ ಹೀಗಾಗಿ ಬ್ಯೂಟಿಫುಲ್ಲನ್ನು ನಾವು ಅಡ್ಜೆಕ್ಟಿವ್ ಅಂತೇಳಿ ಗುರುತಿಸ್ತೀವಿ. ಇಲ್ಲಿಗೆ ನಮ್ಮ ಪಾರ್ಟ್ಸ್ ಆಫ್ ಸ್ಪೀಚ್ಗಳು 3 ಮುಗಿದ್ವು. 4ನೇದು ಯಾವುದಪ್ಪ ಅಂತಾರೆ ವರ್ಬ್. 4ನೇದು ಯಾವುದು? ವರ್ಬ್. ವರ್ಬ್ ಅಂದ್ರೆ ಏನು? ವರ್ಬ್ಗೆ ನಾವು ಕನ್ನಡದೊಳಗೆ ಏನಂತ ಕರಿತೀವಪ್ಪ ಅಂದ್ರೆ ಕ್ರಿಯಾಪದ ಅಂತ ಕರಿತೀವಿ. ಕ್ರಿಯಾಪದ. ಈ ಕ್ರಿಯಾಪದ ಏನು ಮಾಡ್ತದಪ್ಪ ಅಂತಾರೆ, ಇಟ್ ಸೇಸ್ ಅಬೌಟ್ ಆ್ಯನ್ ಆ್ಯಕ್ಷನ್ ಡನ್ ಇನ್ ಅ ಸೆಂಟೆನ್ಸ್ ಆರ್ ಸ್ಪೀಚ್. ಇದು ಎದ್ರ ಬಗ್ಗೆ ಹೇಳ್ತದಪ್ಪ ಅಂತಾರೆ, ಒಂದು ವಾಕ್ಯದಲ್ಲಿ ನಡೆದಿರ್ತಕ್ಕಂಥ ಕ್ರಿಯೆಯ ಬಗ್ಗೆ ಹೇಳ್ತದ, ಅಲ್ಲಿ ಆಗಿರ್ತಕ್ಕಂಥ ಘಟನೆಯ ಬಗ್ಗೆ ಹೇಳ್ತದ. ಅದಕ್ಕೆ ನಾವು ಏನಂತ ಕರಿತೀವಪ್ಪ ಅಂದ್ರೆ ಕ್ರಿಯಾಪದ ಅಂತ ಕರಿತೀವಿ. ಈ ಕ್ರಿಯಾಪದ ಇದ್ರ ಬಗ್ಗೆ ಮೇನ್ ಇಂಪಾರ್ಟೆಂಟ್ ಹಾರ್ಟ್ ಇದ್ದಂಗಿದು, ಸ್ಪೀಚ್ ಹಾರ್ಟ್ ಇದ್ದಂಗಿದು. ಈ ಕ್ರಿಯಾಪದದ ಬಗ್ಗೆ ಬಹಳಷ್ಟು ತಿಳ್ಕೊಳ್ಳೋದದ. ಕ್ರಿಯಾಪದ ಟಾಪಿಕ್ ಬಂದಾಗ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಇನ್ನು 5ನೇದಾಗಿ ಯಾವುದಪ್ಪ ಅಂತಂದ್ರೆ ಆಡ್ವರ್ಬ್. ನೋಡ್ರಿ, ಇಲ್ಲಿ ಹೆಂಗೆ ಕ್ರಿಯಾಪದಕ್ಕೆ ಇದು ನಾಮಪದ ಮತ್ತು ಸರ್ವನಾಮ ಪದಕ್ಕೆ ಹೆಚ್ಚಿನದನ್ನ ಆ್ಯಡ್ ಮಾಡಿದ್ದು ಅಡ್ಜೆಕ್ಟಿವ್ ಆಗಿತ್ತಲ್ಲ, ಹಂಗೆ ಕ್ರಿಯೆ ಹೆಂಗೆ ನಡೆದದ, ಕ್ರಿಯೆ ಹೆಂಗೆ ನಡೆದದ, ಅದು ಸ್ಲೋ ಆಗಿ ನಡೆದದು, ಫಾಸ್ಟಾಗಿ ನಡೆದದು, ಚೆನ್ನಾಗಿ ನಡೆದದು, ಕೆಟ್ಟಾಗಿ ನಡೆದದು, ಅದರ ಫ್ರೀಕ್ವೆನ್ಸಿಯನ್ನು, ಅದರ ನಡೀತಿರ್ತಕ್ಕಂಥ ರೀತಿಯನ್ನು ಯಾವ್ದು ಹೇಳ್ತದಪ್ಪ ಅಂತಾರೆ ಕ್ರಿಯಾ ವಿಶೇಷಣ ಹೇಳ್ತದ. ಅದಕ್ಕೆ ಇದನ್ನೇನು ಕರಿತೀವಪ್ಪ ಅಂತಾರೆ ಆಡ್ವರ್ಬ್ ಅಂತ ಕರಿತೀವಿ. ಇಟ್ ಎಕ್ಸ್ಪ್ಲೇನ್ಸ್
ಅಬೌಟ್ ಆ್ಯಕ್ಷನ್ ಇನ್ ದ ಸ್ಪೀಚ್. ನೋಡ್ರಿ, ಸ್ಪೀಚ್ ಒಳಗಿರ್ತಕ್ಕಂಥ ಕ್ರಿಯಾಪದದ ಬಗ್ಗೆ ಏನು ಮಾಡ್ತದಪ್ಪ ಅಂತಾರೆ, ಇದು ಅದರ ಹೆಂಗೆ ನಡೆದದ ಅನ್ನೋದ್ರ ಬಗ್ಗೆ ಹೇಳ್ತದ. ಅದಕ್ಕೆ ಏನಂತ ಕರಿತೀವಿ ನಾವು, ಆಡ್ವರ್ಬ್ ಅಂತ ಕರಿತೀವಿ. ಇಲ್ಲಿಗೆ ಪಾರ್ಟ್ಸ್ ಆಫ್ ಸ್ಪೀಚ್ನ ಎಷ್ಟು ಮುಗಿದು ರೀ, 5 ಮುಗಿದು. ಉದಾಹರಣೆ ಇದಕ್ಕೆ ಎಕ್ಸಾಂಪಲ್ ಕೊಡಲಿಲ್ಲ, ನೀವು ಎಕ್ಸಾಂಪಲ್ ನೋಡ್ರಿ. ಇದಕ್ಕೊಂದು she eats slowly. ಅವಳು ನಿಧಾನವಾಗಿ ತಿನ್ನುತ್ತಾಳೆ. ನೋಡ್ರಿ, ಆಕೆ ಹೆಂಗೆ ತಿಂತಾಳು, ಸ್ಲೋಲಿ. ಅವಳು ನಿಧಾನವಾಗಿ ತಿನ್ನುತ್ತಾಳೆ. ಇಲ್ಲಿ ತಿನ್ನುವುದರ ಬಗ್ಗೆ ಸ್ಲೋಲಿ ಅಂತಕ್ಕಂಥದ್ದು ಹೇಳಕತ್ತದ. ಅದಕ್ಕೆ ಇದನ್ನು ನಾವು ಆಡ್ವರ್ಬ್ ಅಂತ ಕರಿತೀವಿ. ಇನ್ನು 6ನೇದು ಯಾವುದಪ್ಪ ಅಂತಾರೆ, ಪ್ರಿಪೊಸಿಷನ್. ಪ್ರಿಪೊಸಿಷನ್ಕ ಕನ್ನಡದೊಳಗೆ 2 ಪದಗಳಿಂದ ನಾವು ಇದನ್ನು ಬಳಸ್ತೀವಿ. ಒಂದು ಉಪಸರ್ಗಾವ್ಯಯ ಅಂತ ಕರಿತೀವಿ, ಇನ್ನೊಂದು ಮುಂಡ್ಪದ ಅಂತಲೂ ಕರಿತೀವಿ. ಉಪಸರ್ಗಾವ್ಯಯ ಅಂದರೆ ಏನು? ಉಪಸರ್ಗಾವ್ಯಯ ಅಂದರೆ ಏನಪ್ಪ ಅಂತಾರೆ, ಇದು ನಾಮಪದ ಅಥವಾ ಸರ್ವನಾಮದ, ಅಂದರೆ ಇಲ್ಲಿ ಏನು ಇತ್ತಿರಲ್ಲ ನಮ್ಮಲ್ಲಿ ಮೇನ್ ಸ್ಪೀಚ್ ಸ್ಟಾರ್ಟ್ ಆಗ್ಬೇಕಾದ್ರೆ ಚಾಲು ಆಗೋದು ಎಲ್ಲಿಂದ, ನೌನ ಮತ್ತು ಪ್ರಣೌನಿಂದ. ಆ ನೌನ್ ಮತ್ತು ಪ್ರನೌನ್ಗಳ ಸ್ಥಾನವನ್ನು, ನೌನ್ ಮತ್ತು ಪ್ರನೌನ್ಗಳ ಪೊಸಿಷನನ್ನು ಹೇಳೋದಕ್ಕೆ ಉಪಸರ್ಗಾವ್ಯಯ ಅಂತ ಕರಿತೀವಿ ನಾವು. ಅದರ ಪದಾರ್ಥ ವ್ಯಾಖ್ಯಾನಕ್ಕೆ ಹೋಗೋದು ಬೇಡ, ನಮಗೆ ಅರ್ಥ ಆದ್ರೆ ಸಾಕು. ಪೊಸಿಷನನ್ನು ಹೇಳೋದಕ್ಕೆ, ಪೊಸಿಷನ್ ಹೆಂಗೆಲ್ಲ ಹೇಳ್ಬೋದು, ಅಲ್ಲಿ ಟೈಮ್ ಬಗ್ಗೆ ಹೇಳಿರ್ಬೋದು. ಅಂದರೆ ಆ ನಾಮಪದದ ಎಂಟರ್ ಟೈಮ್ ಆಗಲಿ ಎಕ್ಸಿಟ್ ಟೈಮ್ ಆಗಿರಲಿ ಅದನ್ನು ಹೇಳಿರ್ಬೋದು, ಅಥವಾ ಅದರ ದಿಕ್ಕಿನ ಬದಲಿ ಹೇಳಿರ್ಬೋದು, ಡೈರೆಕ್ಷನ್ ಬದಲು. ಈಗ ಸದ್ಯ ಇರ್ತಕ್ಕಂಥ ಪ್ಲೇಸ್ ಬದಲು ಹೇಳಿರ್ಬೋದು. ಈ ಅಷ್ಟನ್ನು ಯಾವುದು ಹೇಳಿಕೊಡ್ತದಪ್ಪ ಅಂತಾರ, ಈ ಉಪಸರ್ಗವೇ ಹೇಳ್ತದ. ಉದಾಹರಣೆಗೆ ಎಕ್ಸಾಂಪಲ್ ನೋಡ್ರಿ, ಸುರೇಶ್ ran across road. ಸುರೇಶ್ ran across the road. ಸುರೇಶ ಏನು ಮಾಡ್ಯಾನಪ್ಪ ಅಂತಾರ, ಸುರೇಶ ಏನು ಮಾಡ್ಯಾನ, ರೋಡಿಗೆ ಅಡ್ಡಲಾಗಿ, ಡೈರೆಕ್ಷನ್ ಹೇಳೈತಿ ನೋಡ್ರಿ ಇಲ್ಲಿ, ಹೆಂಗೆ ಓಡಿದವ, ರೋಡಿಗೆ ಅಡ್ಡಲಾಗಿ ಓಡಿದ ಅನ್ನೋದನ್ನ ಯಾವ್ದು ಹೇಳ್ತದಪ್ಪ ಅಂತಾರೆ, ಇದು ಪ್ರಿಪೊಸಿಷನ್ ಹೇಳ್ತದ. ಇನ್ನು 7ನೇದು ಕಂಜಕ್ಷನ್. ಇದಕ್ಕೆ ನಾವು ಸಂಬಂಧ ಸೂಚಕಾವ್ಯಯ ಅಂತಲೂ ಕರಿತೀವಿ, ಜೋಡಣಾ ಕೊಂಡಿ ಅಂತಲೂ ಕರಿತೀವಿ. ಸಂಬಂಧ ಸೂಚಕಾವ್ಯಯ. ಸಂಬಂಧ ಸೂಚಕಾವ್ಯಯ ಅಂದರೆ ಏನಪ್ಪ ಅಂತಾರೆ, ಇಟ್ ಕನೆಕ್ಟ್ಸ್ ಒನ್ ವರ್ಡ್ ಟು ಅನದರ್ ವರ್ಡ್, ಆರ್ ಒನ್ ಸೆಂಟೆನ್ಸ್ ಟು ಅನದರ್ ಸೆಂಟೆನ್ಸ್, ಆರ್ ಒನ್ ಫ್ರೇಸ್ ಟು ಅನದರ್ ಫ್ರೇಸ್, ಆರ್ ಒನ್ ಪ್ಯಾರಾಗ್ರಾಫ್ ಟು ಅನದರ್ ಪ್ಯಾರಾಗ್ರಾಫ್. ಈ ರೀತಿಯಾಗಿ ಒಂದು ಪ್ಯಾರಾಗ್ರಾಫ್ದಿಂದ ಇನ್ನೊಂದು ಪ್ಯಾರಾಗ್ರಾಫನ್ನು ಜೋಡಿಸೋದಾಗ್ಲಿ, ಒಂದು ವಾಕ್ಯದಿಂದ ಮತ್ತೊಂದು ವಾಕ್ಯವನ್ನು ಜೋಡಿಸೋದಾಗ್ಲಿ, ಒಂದು ಕ್ಲಾಸ್ದಿಂದ ಮತ್ತೊಂದು ಕ್ಲಾಸನ್ನು ಜೋಡಿಸೋದಾಗ್ಲಿ, ಅಥವಾ ಒಂದು ಪದದಿಂದ ಮತ್ತೊಂದು ಪದವನ್ನು ಜೋಡಿಸೋದಾಗ್ಲಿ, ಇವಕ್ಕೆ ಏನಂತ ಕರಿತೀವಿ ನಾವು, ಕಂಜಕ್ಷನ್ಸ್ ಅಂತ ಕರಿತೀವಿ. ಉದಾಹರಣೆ ಆ್ಯಂಡ್ ನೋಡ್ರಿ, ಉದಾಹರಣೆ ಆ್ಯಂಡ್ ಶೀತಾ ಆ್ಯಂಡ್ ಗೀತಾ ಆರ್ ಗುಡ್ ಫ್ರೆಂಡ್ಸ್. ಸೀತಾ ಮತ್ತು ಗೀತಾ ಇವರಿಬ್ಬರನ್ನು ಕೂಡಿಸ್ತಕ್ಕಂಥ ಕೆಲಸ ಯಾವ್ದು ಮಾಡಿತು, ಮತ್ತು. ಹೌದಾ? ಹಾಗೆ ಎಲ್ಲಿಯವರೆಗೆ ನಾವು ಪದಗಳನ್ನು ಜೋಡಿಸ್ತಾ ಹೋಗ್ತೀವಿ, ಆ ಪದಗಳಿಗೆ ಪದಗಳನ್ನು ಜೋಡಿಸ್ತಾ ಹೋಗ್ತೀವಿ. ಎಲ್ಲಿ ಫುಲ್ ಸ್ಟಾಪ್ ಇಟ್ಟಿವಿ ಅಂದ್ರೆ ಅಲ್ಲಿ ವಾಕ್ಯ ಮುಗಿದೈತ್ರಿ. ಫುಲ್ ಸ್ಟಾಪ್ ಇಡ್ಲಾರ್ದ ಒಂದು ವಾಕ್ಯವನ್ನು ಮತ್ತೊಂದು ವಾಕ್ಯಕ್ಕೆ ಜೋಡಿಸ್ಲಿಕ್ಕೆ ಏನು ಆ್ಯಂಡ್, ಬಟ್, ಎಟ್ ಇವುಗಳನ್ನೆಲ್ಲ ಏನು ತೆಗೆದುಕೊಳ್ತೀವಲ್ಲ, ಇವೆಲ್ಲ ಏನು ಕಂಜಕ್ಷನ್ಗಳಾಕವ. ಇವುಗಳನ್ನೆಲ್ಲ ಸಂಬಂಧ ಸೂಚಕಾವ್ಯಯಗಳು ಅಂತ ಕರಿತೀವಿ. ಇದು ನಮ್ಮ ಪಾರ್ಟ್ಸ್ ಆಫ್ ಸ್ಪೀಚ್ನ 7ನೇ ಭಾಗ. ಇನ್ನು ಕೊನೆಯ ಭಾಗ ಯಾವುದಪ್ಪ ಅಂದ್ರೆ ಇಂಟರ್ಜೆಕ್ಷನ್.
ಇಂಟರ್ಜೆಕ್ಷನ್ಗೆ ನಾವೇನಂತ ಕರಿತೀವಿ ಅಂದ್ರೆ ಭಾವಸೂಚಕಾವ್ಯಯ ಅಂತ ಕರಿತೀವಿ. ಏನ್ರಿ? ಭಾವ ಸೂಚಕಾವ್ಯಯ. ಹೆಸರೇ ಹೇಳುವಂತೆ ನಮ್ಮ ಬಲಿಷ್ಠವಾದ ಭಾವನೆಗಳನ್ನು ಸೂಚಿಸಲಿಕ್ಕೆ ಉಪಯೋಗಿಸುವ ಪದಗಳನ್ನು ನಾವು ಭಾವಸೂಚಕಾವ್ಯಯಗಳು ಅಂತ ಕರಿತೀವಿ. ಇಲ್ಲಿ ತಲೆಯಾಗಿರಲಿ, ಎಲ್ಲಿ ನಮ್ಮದು ಹಿಂಗೆ ಎಕ್ಸ್ಕ್ಲೇಮೇಟರಿ ಮಾರ್ಕ್ ಬರುತ್ತೆ ನೋಡ್ರಿ, ಅದಕ್ಕೆ ಪೈಲ ಏನು ಶಬ್ದ ಇರ್ತೈತಿ ಅದು ಭಾವಸೂಚಕಾವ್ಯಯ. ಹೆಚ್ಚಾಗಿರ್ತದ. ಪ್ರತಿ ಸಂದರ್ಭದೊಳಗೆ ಹಂಗೆ ಆಗಬೇಕು ಅಂತ ಏನಿಲ್ಲ. ಹೆಚ್ಚು ಏನಾಗಿರ್ತದಪ್ಪ ಅಂತಾರೆ, ಉಚ್ಚಾರಣೆಗೆ ಅರ್ಥ ಇರಲಾರ್ದೆ ಸುಮ್ಮನೆ ಹೆಂಗೋ ಒಂದು ಕೂಗ್ತೀವಿ, ಗೆದ್ದ ನಂತರ ಹುಕ್ಕೆತ್ತ ಕೂಗು ಹೊಡಿತೀವಿ, ಅದಕ್ಕೇನಾದರೂ ಅರ್ಥ ಐತೆ ನಾವು ಇಲ್ಲ. ಆದರೆ ಏನಾಗಿರ್ತದಪ್ಪ ಅಂತಾರೆ, ನಮ್ಮ ಭಾವನೆಯನ್ನು ವ್ಯಕ್ತಪಡಿಸಲಿಕ್ಕೆ ಉಪಯೋಗವಾಗ್ತಕ್ಕಂಥ ಒಂದು ಪ್ರಮುಖವಾದ ಅಂಗ ಯಾವುದಪ್ಪ ಅಂದ್ರೆ, ವಾಕ್ಯಾಂಗ ಯಾವುದಪ್ಪ ಅಂತಾರೆ ಇಂಟರ್ಜೆಕ್ಷನ್. ಗೆಳೆಯರೆ, ಇಲ್ಲಿವರೆಗೆ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ನ 8 ಭಾಗಗಳನ್ನು ಇಂಟ್ರೊಡಕ್ಟರಿಯಾಗಿ ಅಂದರೆ ಏನು ಸುಮ್ಮನೆ ಮೇಲೆ ನೋಡಿವ್ರಿ, ಪರಿಚಯ ಮಾಡ್ಕೊಂಡಿವಿ ಅಷ್ಟೇ. ಇವು ನೌನ, ಇವು ಪ್ರನೌನ, ಇವು ಅಡ್ಜೆಕ್ಟಿವ್ ಅಂತೇಳಿ. ಇನ್ನು ಅವು ಹೆಂಗೆ ಅದಾನು ಅನ್ನೋದು ನೋಡ್ತಕ್ಕಂಥದ್ದು ಬಾಕಿ ಅದ. ಒಂದು ತಲೆಯಾಗಿರಲಿ, 8 ಪಾರ್ಟ್ಸ್ ಆಫ್ ಸ್ಪೀಚ್ಗಳನ್ನ ನೆನಪಿನಾಗ ಇಟ್ಕೋಬೇಕಂದ್ರೆ ಒಂದೇ ವಾಕ್ಯದೊಳಗೂ ನೆನಪಿನಾಗ ಇಟ್ಕೋಬೋದು ರೀ. ಹೆಂಗೆ ಇಟ್ಕೊಳ್ಬೋದು? ಸಿಂಪಲ್ಲಾಗಿ ನೋಡ್ರಿ, ಚೆಂದಂಗೆ ಕೇಳ್ರಿ, ಅಗದಿ ಭಾಳ ಈಜಿ ಅದ. ಒಬ್ಬ ವ್ಯಕ್ತಿಯ ಹೆಸರನ್ನು ಹೇಳಿದ್ರೆ ಅದು ನಾಮಪದ. ವ್ಯಕ್ತಿಯ ಹೆಸರನ್ನು ಹೇಳಿದ್ರೆ ಅದು ನಾಮಪದ. ಹೆಸರಿನ ಬದಲಿಗೆ ಅವನ ಲಿಂಗವಾಚಕವನ್ನು ಹೇಳಿದ್ರೆ ಅದು ಸರ್ವನಾಮ ಅಂದರೆ ಪ್ರಣೌನ್. ನೋಡ್ರಿ, ಉದಾಹರಣೆಗೆ ಲಿಂಗವಾಚಕ ಅಂದ್ರೆ ಏನು? ಹುಡುಗನಿಗೆ ನಾವು ಏನು ಬಳಸ್ತೀವಿ? ಅವನು ಅಂತ ಬಳಸ್ತೀವಿ, ಹೌದಾ? ಹುಡುಗಿದ್ರೆ ಅವಳು ಅಂತ ಬಳಸ್ತೀವಿ, ಇದಕ್ಕೆ ಲಿಂಗವಾಚಕ ಅಂತ ಕರಿತೀವಿ ನಾವು. ಅದೇ ರೀತಿ ವ್ಯಕ್ತಿಯ ಹೆಸರು ಹೇಳಿದ್ರೆ ನಾಮಪದ, ಅದರ ಬದಲಿಗೆ ಲಿಂಗವಾಚಕ ಹೇಳಿದ್ರೆ ಸರ್ವನಾಮ. ಅವ ಹೆಂಗದಾನ ಹೇಳಿದ್ರೆ ನಾಮವಿಶೇಷಣ. ಅವ ಹೆಂಗದಾನ ಹೇಳಿದ್ರೆ ನಾಮವಿಶೇಷಣ. ಅವ ಏನು ಮಾಡಾಕತ್ತಾನ ಹೇಳಿದ್ರೆ ಕ್ರಿಯಾಪದ. ಅವ ಏನು ಮಾಡಾಕತ್ತಾನ ಹೇಳಿದ್ರೆ ಕ್ರಿಯಾಪದ. ಅವ ಹೆಂಗೆ ಮಾಡಾಕತ್ತಾನು ಹೇಳಿದ್ರೆ ಕ್ರಿಯಾವಿಶೇಷಣ. ನೋಡ್ರಿ, ಅವ ಏನು ಮಾಡಾಕತ್ತಾನ ಹೇಳಿದಾಗ ಕ್ರಿಯಾಪದ ರೀ. ಅವ ಆ ಕ್ರಿಯೆಯನ್ನು ಹೆಂಗೆ ಮಾಡಾಕತ್ತಾನ ಅನ್ನೋದು ಹೇಳಿದ್ರೆ ಕ್ರಿಯಾವಿಶೇಷಣ. ಹಾಗೆ ಅವ ಎಲ್ಲಿ ಅದಾನು ಹೇಳಿದ್ರೆ ಅದಕ್ಕೆ ಪ್ರಿಪೋಸಿಷನ್ ಅಂತ ಕರಿತೀವಿ. ಇವು 6ಗಳನ್ನು ನೆನಪಿಟ್ಕೊಂಡ್ರೆ ಸಾಕ್ರಿ. ಮುಂದಿನ ಕಂಜೆಕ್ಷನ್ ಮತ್ತು ಇಂಟರ್ಜೆಕ್ಷನ್ ಆಲ್ರೆಡಿ ಏನಾಕತ್ತಪ್ಪ ಅಂದ್ರೆ ಗೊತ್ತಾಕತ್ರಿ. ಕಂಜೆಕ್ಷನ್ ಸಂಬಂಧ ಸೂಚಕಾವ್ಯಯ, ಅದ್ರಾಗ ಏನು ಅಂಥ ದೊಡ್ಡ ಡಿಫಿಕಲ್ಟೀಸ್ ಏನಿಲ್ಲ. ಹಾಗೆ ಇಂಟರ್ಜೆಕ್ಷನ್ ಒಳಗೂ ಕೂಡ ನಾವು ಏನು ಮಾಡ್ತೀವಪ್ಪ ಅಂತಾರೆ, ಭಾವಸೂಚಕಾವ್ಯಯವನ್ನು ಅಲ್ಲಲ್ಲಿ ಬಳಸ್ತೀವಿ, ಅದು ಕೂಡ ಭಾಳ ಸ್ಟಪ್ ಇಲ್ಲ. ಇನ್ನು ನಾಳೆಯಿಂದ ಏನು ಮಾಡೋಣಪ್ಪ ಅಂತಾರೆ, ಒಂದೊಂದಾಗೆ ನೌನ್, ಪ್ರನೌನ್, ಅಡ್ಜೆಕ್ಟಿವ್, ವರ್ಬ್, ಆಡ್ವರ್ಬ್, ಪ್ರಿಪೊಸಿಷನ್, ಕಂಜೆಕ್ಷನ್, ಇಂಟರ್ಜೆಕ್ಷನ್ಗಳನ್ನ ಹಂತವಾಗಿ ನೋಡೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋದವರೆಗೆ. ಹಾಗೆ ನಿನ್ನೆ ಒಂದು ವಿಡಿಯೋ ಒಳಗೆ ಒಂದು ಮಿಸ್ಟೇಕ್ ಆಗಿತ್ತು ಅಂತ ಹೇಳಿ ಕಮೆಂಟ್ ಹಾಕಿದ್ದೆ, ಯಾರು ಗಮನಿಸಿದಿರೋ ಇಲ್ಲ ಗೊತ್ತಿಲ್ಲ. ಕ್ವಶನ್ ಪೇಪರ್ ಬಿಡಿಸುವಾಗ ಯುರೋಪಿಯನ್ ಅಂತಕ್ಕಂಥ ಒಂದು ಶಬ್ದಕ್ಕೆ ನಾವು ಆ್ಯಂಡ್ ಬಳಕೆ ಮಾಡಿದ್ವಿ. ಆ್ಯಕ್ಚುಲಿ ಅದು ನನ್ನ ಕಡೆ ತಪ್ಪಾಗಿದೆ. ನಾನು ಧ್ವನಿ ಗುರುತಿಸುವಾಗ ತಪ್ಪಾಗಿ ಅರ್ಥೈಸಿಕೊಂಡಿದ್ದೇನೆ. ಅದು ಯುರೋಪಿಯನ್ ಅಂತಕ್ಕಂಥದ್ದು ನಾವು ಯೂನಿಯನ್ನ ಮತ್ತು ಯೂನಿಟಿಗೆ ಎಕ್ಸಾಂಪಲ್ ಕೊಟ್ಟಿದ್ದೀವಲ್ರಿ, ಹಂಗೆ ಯು ಅಂತಕ್ಕಂಥ ಉಚ್ಚಾರಣೆಯಿಂದ ಪ್ರಾರಂಭ ಆಗ್ತದೆ. ಅದಕ್ಕೆ ಯುರೋಪಿಯನ್ ಹಿಂದ್ಗಡೆ ಆ್ಯಂಡ್ ಬಳಸಬೇಡ್ರಿ, ದಯಮಾಡಿ ಎ ಬಳಸ್ರಿ. ಈ ತಪ್ಪಿಗೆ ತಮ್ಮೆಲ್ಲರ ಕಡೆಗೆ ಕ್ಷಮೆ ಯಾಚಿಸ್ತಾ ಮುಂದಿನ ವಿಡಿಯೋಗಾಗಿ ನಾವು ನೌನ್ಗಾಗಿ ಸಿದ್ಧತೆಯನ್ನು ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿವರೆಗೆ 8 ಭಾಗಗಳನ್ನು ಹೇಳಿದ್ದೀನಿ. ಇವತ್ತೆಲ್ಲವನ್ನು ನೋಟ್ ಡೌನ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋಕ್ಕಾಗಿ ಕಾಯ್ತಾ ಇರಿ. ಹಾಗೆ ನಮ್ಮನ್ನು ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋಕ್ಕೆ ವಿದಾಯ ಹೇಳ್ತಾ ಇದ್ದೀನಿ. ಅಲ್ಲಿವರೆಗೆ ಎಲ್ಲರೂ ಮುಂದಿನ ವಿಡಿಯೋಕ್ಕಾಗಿ ಕಾಯ್ತಾ ಇರಿ ಅಂತ ಹೇಳ್ತಾ ಎಲ್ರಿಗೂ ಗುಡ್ ಬೈ.